ಇಂಡಿಯಾ ಪೋಸ್ಟ್ GDS ರಿಕ್ರೂಟ್ಮೆಂಟ್ 2026 GDS ಆನ್ಲೈನ್ 2026 ಅರ್ಜಿ ಹಾಕುವ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. GDS ಅರ್ಜಿಗಾಗಿ ಅರ್ಹತಾ ಮಾನದಂಡಗಳು. ಎಲ್ಲ ಹುದ್ದೆಗಳಿಗೆ ವಯಸ್ಸಿನ ಮಿತಿಗಳು: ಕನಿಷ್ಠ ವಯಸ್ಸು 18 ವರ್ಷಗಳು, ಗರಿಷ್ಠ ವಯಸ್ಸು 40 ವರ್ಷಗಳು. ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕದಂದು ವಯಸ್ಸನ್ನು ನಿರ್ಧರಿಸಲಾಗುತ್ತದೆ. ಗರಿಷ್ಠ ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆಗಳನ್ನು ನೀಡಲಾಗಿದೆ. ವಿಭಾಗವಾರು ವರ್ಗಗಳನ್ನು ಅನುಮತಿಸುವ ವಯಸ್ಸಿನ ಸಡಿಲಿಕೆಯನ್ನು ನೋಡೋಣ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 5 ವರ್ಷಗಳು, ಇತರ ಹಿಂದುಳಿದ ವರ್ಗಗಳಿಗೆ OBC 3 ವರ್ಷಗಳು, ಆರ್ಥಿಕವಾಗಿ ದುರ್ಬಲ ವರ್ಗಗಳು ಇವರಿಗೆ ಸಡಿಲಿಕೆಯನ್ನು ನೀಡಿಲ್ಲ. ಅಂಗವಿಕಲ ವ್ಯಕ್ತಿಗಳಿಗೆ 10 ವರ್ಷಗಳು, ಅಂಗವಿಕಲ ವ್ಯಕ್ತಿಗಳು ಮತ್ತು OBC ಗ್ರೂಪ್ನವರಾದರೆ 13 ವರ್ಷಗಳು, ಅಂಗವಿಕಲರು ಮತ್ತು SC/ST ಅವರಾಗಿದ್ದರೆ 15 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸುವುದು ಹೇಗೆ? ಅರ್ಜಿಗಳನ್ನು ಆನ್ಲೈನ್ ಮೋಡ್ನಲ್ಲಿ ಇಂಡಿಯಾ ಪೋಸ್ಟ್ GDS online.gov.in ನಲ್ಲಿ ಮಾತ್ರ ಸಲ್ಲಿಸಬೇಕು. ಬೇರೆ ಯಾವುದೇ ವಿಧಾನದಿಂದ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಆಯ್ಕೆ ಮಾನದಂಡ: ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ಅರ್ಜಿದಾರರನ್ನು ಆಯ್ಕೆ ಮಾಡಲಾಗುತ್ತದೆ. ಅರ್ಜಿದಾರರು ಮೊದಲು GDS ಆನ್ಲೈನ್ನಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳಬೇಕು. ಪೋರ್ಟಲ್ನಲ್ಲಿ ನೋಂದಣಿಗಾಗಿ ಅರ್ಜಿದಾರರು ತಮ್ಮದೇ ಆದ ಸಕ್ರಿಯ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು. ಶಾರ್ಟ್ ಲಿಸ್ಟ್ ಮಾಡಿದ ಫಲಿತಾಂಶದ ಘೋಷಣೆ, ತಾತ್ಕಾಲಿಕ ನೇಮಕಾತಿ ಪ್ರಸ್ತಾಪ ಇತ್ಯಾದಿ ಸೇರಿದಂತೆ ಎಲ್ಲ ಪ್ರಮುಖ ಮಾಹಿತಿಯನ್ನು ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ IDಗೆ ಮಾತ್ರ ಕಳುಹಿಸಲಾಗುತ್ತದೆ. ಅರ್ಜಿದಾರರು ನೋಂದಣಿಗೆ ಮುಂದುವರಿಯುವ ಮೊದಲು ಈ ಕೆಳಗಿನ ಮಾಹಿತಿ ದಾಖಲೆಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕು. ಮೊಬೈಲ್ ಸಂಖ್ಯೆ, ಇಮೇಲ್ ID, ಆಧಾರ್ ಸಂಖ್ಯೆ, ಶೈಕ್ಷಣಿಕ ಮಂಡಳಿಯ ಬಗ್ಗೆ ಮಾಹಿತಿ ಮತ್ತು ಮ್ಯಾಟ್ರಿಕ್ಯುಲೇಷನ್, 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವರ್ಷ. ಸ್ಕ್ಯಾನ್ ಮಾಡಿದ ಫೋಟೋ 50 KB ಕಡಿಮೆ ಇರಬೇಕು. ಸ್ಕ್ಯಾನ್ ಮಾಡಿದ ಸಹಿ 20 KB ಕಡಿಮೆ ಇರಬೇಕು ಅಥವಾ 30 KB ಕಡಿಮೆ ಇರಬೇಕು. ರೀಸೆಂಟ್ ಫೋಟೋಗ್ರಾಫಿ ಕುರಿತಾದ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ನೀಡಲಾಗಿದೆ. ಇವುಗಳನ್ನು ಓದಿಕೊಂಡು ಅರ್ಥ ಮಾಡ್ಕೊಳ್ಳಿ. ಸಿಗ್ನೇಚರ್ ಕುರಿತಾದ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ. ಇದನ್ನು ನೀವು ಓದಿಕೊಂಡು ಅರ್ಥ ಮಾಡ್ಕೊಳ್ಳಿ. ಮುಂದೆ ಸಿಗ್ನೇಚರ್ ಮತ್ತು ಫೋಟೋನ ಹೇಗೆ ಕ್ರಾಪ್ ಮಾಡಬೇಕು. ಅರ್ಜಿದಾರರಿಗೆ ವಿಶೇಷ ಸೂಚನೆ: ಫೋಟೋ ಮರುಗಾತ್ರಗೊಳಿಸಲು PI7 ಇಮೇಜ್ ಟೂಲನ್ನು ಬಳಕೆ ಮಾಡಿ. ಹಸ್ತಾಕ್ಷರ ಮರುಗಾತ್ರಗೊಳಿಸಲು ಇಂಡಿಯಾ ಪೋಸ್ಟ್ GDS ಸಿಗ್ನೇಚರ್ ರೀಸೈಸರನ್ನು ಬಳಕೆ ಮಾಡಬೇಕು. PI7 ಇಮೇಜ್ ಟೂಲ್ನಲ್ಲಿ ಫೋಟೋ ಕ್ರಾಪ್ ಮಾಡೋ ಕುರಿತಾಗಿ ಮಾಹಿತಿಯನ್ನು ನೋಡೋಣ. PI ಇಮೇಜ್ ಟೂಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ರೆಡ್ಯೂಸ್ ಇಮೇಜ್ ಸೈಜ್ ಇನ್ KB ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ರೆಡ್ಯೂಸ್ ಇಮೇಜ್ ಸೈಜ್ ಇನ್ KB ಇಲ್ಲಿ ಮೊದಲು ಸೈಜನ್ನು ನೀವು ರೆಡ್ಯೂಸ್ ಮಾಡ್ಕೊಳ್ಳಿ. ಜನರಲಾಗಿ 80 KB ಸೆಟ್ ಮಾಡ್ಕೊಳ್ಳಿ. ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಡೆಮೋ ಇಮೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 2 KB ಇದೆ. ಇದನ್ನು ನಾವು ರೀಸೈಜ್ ಮಾಡ್ಕೊಳ್ಳೋಣ. ಈಗ ರೆಡ್ಯೂಸ್ ಸೈಜನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಫೋಟೋ ಇಮೇಜ್ ಸೈಜ್ 78 KB ಕ್ರಾಪ್ ಆಗಿದೆ. ಮತ್ತು ಇದನ್ನು ನೀವು ಡೌನ್ಲೋಡನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೈಲ್ ಡೌನ್ಲೋಡ್ ಆಗುತ್ತದೆ. ನಂತರ ನೀವು ಅದನ್ನು ಓಪನ್ ಮಾಡಿಕೊಂಡು ನೋಡ್ಕೊಳ್ಬೋದು. ಫೈಲ್ ಮ್ಯಾನೇಜರ್ನಲ್ಲಿ ಸೇವ್ ಆಗಿರುತ್ತದೆ. ಇದಿಷ್ಟು PI7 ಇಮೇಜ್ ಟೂಲ್ನಲ್ಲಿ ಫೋಟೋನ ಕ್ರಾಪ್ ಮಾಡ್ಕೊಳ್ಳೋದು. ಮುಂದೆ ಸಿಗ್ನೇಚರ್ ಕ್ರಾಪ್ ಬಗ್ಗೆ ನಾನು ಹೇಳ್ಕೊಡ್ತೀನಿ.
ಸಿಗ್ನೇಚರ್ ರೀಸೈಜರ್ಗಾಗಿ ನೀವು ಇಂಡಿಯಾ ಪೋಸ್ಟ್ ಸಿಗ್ನೇಚರ್ ರೀಸೈಜರನ್ನು ಗೂಗಲ್ನಲ್ಲಿ ಟೈಪ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಳಿ. ಈ ಪುಟದಲ್ಲಿ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕಾದಂತಹ URL photokb.in ಇದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ತುಂಬ ಸರಳವಾದ ವಿಧಾನವಿದೆ, ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಕ್ಲಿಕ್ ಟು ಅಪ್ಲೋಡ್ ಸಿಗ್ನೇಚರ್, ಇಲ್ಲಿ ನಾನು ಸಿಗ್ನೇಚರ್ ಅಪ್ಲೋಡ್ಗಾಗಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಡೆಮೋ ಸಿಗ್ನೇಚರನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದು ಸೈಜ್ ಹೆಚ್ಚಿಗೆ ಇರೋದ್ರಿಂದ ಕ್ರಾಪ್ ಮಾಡ್ಕೊಳ್ಬೇಕು. ಬೇರೊಂದು ಸಿಗ್ನೇಚರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಸೈಜ್ನಲ್ಲಿ ಸಿಗ್ನೇಚರನ್ನು ಕ್ರಾಪ್ ಮಾಡ್ಕೊಳ್ಳಿ. ಕನ್ವರ್ಟ್ ಟು 20 KB ಟು 50 KB. ಇಷ್ಟಾದ ಮೇಲೆ ಡೌನ್ಲೋಡ್ GDS ಸಿಗ್ನೇಚರನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಅಗೇನ್, ನಿಮ್ಮ ಸಿಗ್ನೇಚರ್ ಡೌನ್ಲೋಡ್ ಆಗಿರ್ತೈತಿ. ಇದನ್ನು ನೀವು ಸಿಗ್ನೇಚರ್ ಮತ್ತು ಫೋಟೋ ಅಪ್ಲೋಡ್ನಲ್ಲಿ ಬಳಕೆ ಮಾಡ್ಕೊಳ್ಳಿ. ಯಾವುದೇ ರೀತಿಯ ತೊಂದರೆಯನ್ನು ನಿಮಗೆ ನೀಡೋದಿಲ್ಲ. ಇಂಡಿಯಾ ಪೋಸ್ಟ್ ವೆಬ್ಸೈಟ್ ಲಾಗಿನ್ ಆದ ನಂತರ ನಿಮಗೆ ಈ ಪುಟವು ತೆರೆದುಕೊಳ್ಳುತ್ತದೆ. ನೀವು ಮೊಟ್ಟ ಮೊದಲನೇದಾಗಿ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕು. ರಿಜಿಸ್ಟ್ರೇಷನ್ ಮಾಡೋದಕ್ಕಾಗಿ ಕ್ಲಿಕ್ ಹಿಯರನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ GDS ಆನ್ಲೈನ್ ಎಂಗೇಜ್ಮೆಂಟ್ ಗ್ರಾಮೀಣ್ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಈ ಪುಟ ತೆರೆದುಕೊಳ್ಳುತ್ತದೆ. ಇಲ್ಲಿ ನೀವು ಗಮನಿಸಬೇಕು, ಎಡಭಾಗದಲ್ಲಿ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್, ಸರ್ಕಲ್ ವೈಸ್ ಪೋಸ್ಟ್ ನೋಟಿಫೈಡ್, ರಿಜಿಸ್ಟ್ರೇಷನ್ ಇನ್ಸ್ಟ್ರಕ್ಷನ್ ಇವುಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಸ್ವಲ್ಪ ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನನ್ನು ಸ್ವಲ್ಪ ನೋಡಿಕೊಳ್ಳೋಣ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, GDS ಸೆಕ್ಷನ್ನಿಂದ ಬಂದಂಥ ನೋಟಿಫಿಕೇಷನ್ ಇದು. ಈ ರೀತಿಯಾಗಿದೆ. ಇದರಿಂದ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ 31/1/2026ರಿಂದ 14/2/26ರವರೆಗೆ ನೀಡಿದ್ದಾರೆ. ಹಾಗೆಯೇ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಫೀ ಪೇಮೆಂಟ್ 2/2/2026ರಿಂದ 16/2/2026ರವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನನ್ನು ನೀವು ಕರೆಕ್ಷನ್ ಮಾಡಬೇಕಾಗಿದ್ದರೆ ಕರೆಕ್ಷನ್ ಇನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮ್ಸ್ ಇನ್ಕ್ಲೂಡಿಂಗ್ ಪೇಮೆಂಟ್ ಆಫ್ ದ ಆನ್ಲೈನ್ ಫೀ ಇಫ್ ಅಪ್ಲಿಕೇಬಲ್ ಇದನ್ನು 18/2/2026ರಿಂದ 19/2/2026ರವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಏನಾದರೂ ನೀವು ಕರೆಕ್ಷನ್ ಮಾಡುವಂದಿದ್ದರೆ ಈ ಕಾಲಾವಧಿಯಲ್ಲಿಯೇ ನೀವು ಮಾಡಿಕೊಳ್ಳಬೇಕಾಗುತ್ತದೆ. ಇದು ಗಮನಿಸಬೇಕಾದಂಥ ವಿಷಯ. ಕೆಲವೊಂದು ಮಹತ್ವದ ಮಾಹಿತಿಗಳನ್ನು ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. GDS ನೌಕರರಿಗೆ ಸಂಬಳದ ಕುರಿತಾದ ಮಾಹಿತಿಯನ್ನು ನಾವು ನೋಡೋಣ. TRC ಸ್ಲ್ಯಾಬನ್ನು ಇಲ್ಲಿ ಕೊಟ್ಟಿದ್ದಾರೆ. BPMಗೆ ರೂಪಾಯಿ 12,000ದಿಂದ 29,380 ABPM ಮತ್ತು ಡಾಕ್ ಸೇವಕ್ ಅವರಿಗೆ ರೂಪಾಯಿ 10,000ದಿಂದ 24,470 ಸಂಬಳವಿರುತ್ತದೆ. ಇದನ್ನು ನೀವು ಗಮನಿಸಿಕೊಂಡು ಮನನ ಮಾಡಿಕೊಳ್ಬೇಕು. ಏಜ್ ಲಿಮಿಟು 18 ವರ್ಷ ಮತ್ತು 40 ವರ್ಷದ ಒಳಗಿರಬೇಕು. ಕೆಲವೊಂದು ಕೆಟಗರಿಗಳಲ್ಲಿ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಸ್ವಲ್ಪ ನಾವು ನೋಡಿಕೊಳ್ಳುವ. ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ SC/ST ಅವರಿಗೆ 5 ವರ್ಷ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBCಗೆ 3 ವರ್ಷ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರಿಗೆ ಯಾವುದೇ ರಿಲ್ಯಾಕ್ಸೇಷನನ್ನು ನೀಡಿಲ್ಲ. ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಇವರಿಗೆ 10 ವರ್ಷಗಳ
ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ PWBD ಪ್ಲಸ್ OBC ಆಗಿದ್ದರೆ ಅವರಿಗೆ 13 ವರ್ಷಗಳ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ PWBD ಮತ್ತು SC/ST ಅವರಾಗಿದ್ದರೆ 15 ವರ್ಷಗಳವರೆಗೆ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನನ್ನು ಇಲ್ಲಿ ನೀಡಿದ್ದಾರೆ. ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗೌರ್ಮೆಂಟ್, ಯೂನಿಯನ್ ಟೆರಿಟೋರೀಸ್ ಇನ್ ಇಂಡಿಯಾ. ಇನ್ನುಳಿದ ಅರ್ಹತೆಗಳನ್ನು ಇಲ್ಲಿ ಹೇಳಿದ್ದಾರೆ. ನಾಲೆಜ್ ಆಫ್ ಕಂಪ್ಯೂಟರ್, ನಾಲೆಜ್ ಆಫ್ ಸೈಕ್ಲಿಂಗ್, ಅಡ್ವೊಕೇಟ್ ಮೀನ್ಸ್ ಆಫ್ ಲವ್ಲಿಹುಡ್ ಇವುಗಳನ್ನು ಕೂಡ ಅಭ್ಯರ್ಥಿಯು ಒಳಗೊಂಡಿರಬೇಕು. ಅಪ್ಲೋಡಿಂಗ್ ಆಫ್ ಫೋಟೋಗ್ರಾಫ್ಸ್ ಆ್ಯಂಡ್ ಸಿಗ್ನೇಚರ್, ಫೋಟೋ ಮತ್ತು ಸಿಗ್ನೇಚರ್ ಕುರಿತಾದ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ನೋಡೋಣ. ದ ಅಪ್ಲಿಕ್ಯಾಂಟ್ ಈಸ್ ರಿಕ್ವೈರ್ಡ್ ಟು ಅಪ್ಲೋಡ್ ಓನ್ಲಿ ಹೀಸ್ ರೀಸೆಂಟ್ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್ ಅಟ್ ದ ಟೈಮ್ ಆಫ್ ಸಬ್ಮಿಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಇನ್ ದ ಫಾರ್ಮ್ಯಾಟ್ಸ್ ಆ್ಯಂಡ್ ಸೈಜಸ್ ಆಸ್ ಪ್ರಿಸ್ಕ್ರೈಬ್ಡ್ ಆಸ್ ಅಂಡರ್. ರೀಸೆಂಟ್ ಫೋಟೋನ ನೀವು ಹೊಂದಿರಬೇಕು. ಫೈಲ್ ಸೈಜ್ 30 KB ಇಂದ 100 KB ಒಳಗಿರಬೇಕು. ಅದನ್ನು ನೀವು ಕ್ರಾಫ್ಟ್ ಮಾಡಿಕೊಳ್ಬೇಕು. ಅದರ ಕುರಿತಾಗಿ ನಾನು ಮುಂದೆ ಇದನ್ನು ಮಾಹಿತಿಯನ್ನು ಹೇಳ್ತೀನಿ. ಹಾಗೆ ಮುಂದುವರೆದು ಫೋಟೋ ಬ್ಯಾಕ್ಗ್ರೌಂಡ್ ಪ್ಲೇನ್ ವೈಟ್ ಆರ್ ಲೈಟ್ ಕಲರ್ಡ್ ಆಗಿರಬೇಕು. ಫೋಟೋ ಬ್ಯಾಕ್ಗ್ರೌಂಡು ವೈಟ್ ಕಲರ್ ಆಗಿದ್ದರೆ ತುಂಬಾ ಒಳ್ಳೆಯದು. ನಂತರ ಸಿಗ್ನೇಚರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸಿಗ್ನೇಚರನ್ನು ಯಾವ ಸೈಜ್ನಲ್ಲಿ ಇರಬೇಕಂತ 20 KB ಇಂದ 100 KB ಒಳಗೆ ಸಿಗ್ನೇಚರ್ ಇರಬೇಕು. ಸಿಗ್ನೇಚರನ್ನು ಯಾವ ರೀತಿ ಕ್ರಾಪ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಪೇಮೆಂಟ್ ಆಫ್ ಫೀ, ಅಪ್ಲಿಕೇಶನ್ ಫೀ ಕುರಿತಾಗಿ ನಾವು ಇಲ್ಲಿ ನೋಡೋಣ. ಫೀ ಆಫ್ ₹100 ಇಟ್ ಟು ಬಿ ಪೇಡ್ ಬೈ ದ ಅಪ್ಲಿಕ್ಯಾಂಟ್ಸ್ ಫಾರ್ ಆಲ್ ಪೋಸ್ಟ್ ನೋಟಿಫೈಡ್ ಇನ್ ದ ಚಾಯ್ಸ್ ಆಫ್ ಡಿವಿಷನ್. ಹವೆವರ್ ಪೇಮೆಂಟ್ ಆಫ್ ಫೀ ಈಸ್ ಎಕ್ಸೆಂಪ್ಟೆಡ್ ಫಾರ್ ಆಲ್ ಫೀಮೇಲ್ ಅಪ್ಲಿಕ್ಯಾಂಟ್ಸ್, SC/ST ಅಪ್ಲಿಕ್ಯಾಂಟ್ಸ್, PWBD ಆ್ಯಂಡ್ ಟ್ರಾನ್ಸ್ ವುಮೆನ್ ಅಪ್ಲಿಕ್ಯಾಂಟ್ಸ್. ಇವರುಗಳಿಗೆ ಫೀಯನ್ನು ಕನ್ಸೆಷನ್ ನೀಡಿದ್ದಾರೆ. ಸರ್ಕಲ್ ವೈಸ್ ಪೋಸ್ಟ್ ನೋಟಿಫೈಡ್ ಇದನ್ನು ಸ್ವಲ್ಪ ನಿಮಗೆ ನಾನು ವಿವರಿಸಿ ಹೇಳ್ತೀನಿ. ಈ ರೀತಿಯಾಗಿ ಸರ್ಕಲ್ ವೈಸ್ ನೋಟಿಫಿಕೇಷನ್ನ ಕೊಟ್ಟಿರ್ತಾರೆ ಪೋಸ್ಟ್ ವೈಸು. ಇನ್ನು ರಿಜಿಸ್ಟ್ರೇಷನ್ ಇನ್ಸ್ಟ್ರಕ್ಷನನ್ನು ಸ್ವಲ್ಪ ನೋಡಿಕೊಳ್ಳೋಣ. ನೋಡಿ, ರಿಜಿಸ್ಟ್ರೇಷನ್ ಇನ್ಸ್ಟ್ರಕ್ಷನ್ಸು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ನೋಡ್ಕೊಳ್ಳಿ. ವೇಕೆಂಟ್ ಪೋಸ್ಟನ್ನು ನಾವು ನೋಡೋಣ. ವೇಕೆಂಟ್ ಪೋಸ್ಟನ್ನು ನೀವು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಸರ್ಕಲ್ ಆ್ಯಂಡ್ ಡಿವಿಷನ್, ಸರ್ಕಲನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನೀವು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ನ ಹಾಕಬೇಕಂದಿದ್ದೀರಾ ಆ ಡಿವಿಷನನ್ನು ನೀವು ಆಯ್ಕೆ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು. ಯಾವ ಡಿವಿಷನ್ಗೆ ನೀವು ಹಾಕಬೇಕು ಅನ್ನೋದನ್ನು ನೀವು ಮೊದಲು ಕನ್ಫರ್ಮ್ ಮಾಡಿಕೊಂಡು ಅಪ್ಲಿಕೇಶನ್ಗೆ ಮುಂದುವರ್ಕೊಳ್ರಿ. ನಾನು ಬೆಂಗಳೂರು GPU ಡಿವಿಷನನ್ನು ಇಲ್ಲಿ ಶೋನ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬೆಂಗಳೂರು GPUನಲ್ಲಿದೆ. ಇನ್ನು ಬೆಳಗಾವಿ ಡಿವಿಷನನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವು ಬೆಳಗಾವಿ ಡಿವಿಷನ್ನ ವೇಕೆಂಟ್ ಪೋಸ್ಟ್ಗಳು. ಮುಂದೆ ರಿಜಿಸ್ಟರ್ ಪ್ರೊಸೆಸನ್ನು ನಾವು ನೋಡೋಣ. ನೋಡಿ, ರಿಜಿಸ್ಟ್ರೇಷನ್ಗಾಗಿ ನೀವು ಇಲ್ಲಿ ಕ್ಲಿಕ್ ಹಿಯರನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಆರ್ ಅಪ್ಲೈ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೀವು ಗಮನಿಸಬೇಕು, ನೀವು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದರೆ ಕ್ಯಾಂಡಿಡೇಟ್ ಲಾಗಿನನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲದೇ ಹೋದರ ಪಕ್ಷದಲ್ಲಿ ನೀವು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತದೆ. ನಾನು ಈ ಹಂತವನ್ನು ಕಂಪ್ಲೀಟ್ ಮಾಡಿಕೊಂಡು ಮುಂದಿನ ಹಂತವನ್ನು ನಿಮಗೆ ವಿವರಿಸ್ತೀನಿ. ಇಲ್ಲಿ ಯಾವುದೇ ರೀತಿಯ ಡಾಟಾನ ಶೋ ಮಾಡುವಂತಹ
ಒಂದು ನಿರ್ಬಂಧನೆ ಇರುತ್ತದೆ. ಅದಕ್ಕೋಸ್ಕರ ಎಲ್ಲ ಡಾಟಾವನ್ನು ಫೀಲ್ಡ್ ಮಾಡಿ ಹಂತವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊಬೈಲ್ ನಂಬರ್ ಮತ್ತು ಜಿಮೇಲ್ ಐ ಡಿ OTP ವೆರಿಫಿಕೇಷನ್ ಆದ ನಂತರ ನೆಕ್ಸ್ಟನ್ನು ಕ್ಲಿಕ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಮುಂದೆ ನಿಮಗೆ ಪೇಜ್ ತೆರೆದುಕೊಳ್ಳುತ್ತದೆ. ಇಲ್ಲಿ ಬೇಸಿಕ್ ಡೀಟೇಲ್ಸ್ಗಳನ್ನು ನೀವು ಹಾಕಿಕೊಳ್ಳಬೇಕು. ನಿಮ್ಮ 10ನೇ ತರಗತಿಯ SSLCಯ ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರು, ನೋಂದಣಿ ಸಂಖ್ಯೆ, ಹುಟ್ಟಿದ ದಿನಾಂಕ, ತಂದೆ ಹೆಸರು ಮತ್ತು ತಾಯಿ ಹೆಸರನ್ನು ಇಲ್ಲಿ ನೀವು ಭರ್ತಿ ಮಾಡಿಕೊಳ್ಳಬೇಕು. ಬೇಸಿಕ್ ಡೀಟೇಲ್ಸನ್ನು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತದೆ. ಅಪ್ಲಿಕೆಂಟ್ ನೇಮ್ ಆ್ಯಸ್ ಪರ್ SSLC ರೆಕಾರ್ಡ್, ನಿಮ್ಮ SSLC ಅಂಕಪಟ್ಟಿಯಲ್ಲಿ ಇರುವಂತೆಯೇ ನಿಮ್ಮ ಹೆಸರನ್ನು, ಡೇಟ್ ಆಫ್ ಬರ್ತನ್ನು ಹಾಕಿಕೊಳ್ಬೇಕು. ಸೆಲೆಕ್ಟ್ ಜೆಂಡರನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಇದಾದ ಮೇಲೆ ತಂದೆ ಹೆಸರು ನಿಮ್ಮ SSLC ಅಂಕಪಟ್ಟಿಗೆ ಅನುಗುಣವಾಗಿ ಅದನ್ನು ನೀವು ಎಂಟ್ರ್ ಮಾಡ್ಕೊಳ್ಳಿ. ಹಾಗೆಯೇ ತಾಯಿ ಹೆಸರನ್ನು ಕೂಡ SSLC ಅಂಕಪಟ್ಟಿಗೆ ಅನುಗುಣವಾಗಿಯೇ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ನಿಮ್ಮ ಕಮ್ಯುನಿಟಿಯನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡು, ಇದಾದ ಮೇಲೆ ಒಂದು ಸಾರಿ ನೀವೆಲ್ಲ ಚೆಕ್ ಮಾಡ್ಕೊಂಡಾದ ಮೇಲೆ ಕಂಪ್ಲೀಟ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತದೆ. ಬೇಸಿಕ್ ಇನ್ಫಾರ್ಮೇಷನನ್ನು ಫುಲ್ಫಿಲ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಮೆಸೇಜ್ ಅಲರ್ಟ್ ಆಗುತ್ತದೆ. ನಂತರ ನೀವು ಓಕೆಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕೊಟ್ಟ ನಂತರ ನಿಮಗೆ ಮುಂದೆ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೀವು ಈಗಾಗಲೇ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಮೊಬೈಲ್ ನಂಬರಿಗೆ SMS ಅಲರ್ಟ್ ಆಗಿರುತ್ತದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ಕೂಡ ಅಲ್ಲಿ ನಿಮಗೆ ಕಳಿಸಲ್ಪಟ್ಟಿರುತ್ತದೆ. ಅದನ್ನು ನೀವು ನೋಟ್ ಮಾಡಿಕೊಂಡು ಇಲ್ಲಿ ಎಂಟರ್ ಮಾಡಿಕೊಳ್ಬೇಕು. ನಾವು ಕ್ಯಾಂಡಿಡೇಟ್ ಲಾಗಿನನ್ನು ಕ್ಲಿಕ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ನಿಮಗೆ ಪೇಜ್ ತೆರೆದುಕೊಳ್ಳುತ್ತದೆ. ಪ್ರೊಸೀಡ್ ಟು ಲಾಗಿನ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ರಿಜಿಸ್ಟರ್ಡ್ ಯೂಸರ್ ಆಲ್ರೆಡಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀರಾ. ನಿಮಗೆ ಮೊಬೈಲ್ ನಂಬರ್ಗೆ ಮೆಸೇಜ್ ಅಲರ್ಟ್ ಆಗಿರ್ತದೆ, ಯೂಸರ್ ID ಮತ್ತು ಪಾಸ್ವರ್ಡು. ಅದೇ ಯೂಸರ್ ID ಪಾಸ್ವರ್ಡನ್ನು ನೀವು ಎಂಟರ್ ಮಾಡಿಕೊಂಡು ಲಾಗಿನ್ ಪ್ರೊಸೆಸನ್ನು ಮಾಡಿಕೊಳ್ಬೇಕು. ರಿಜಿಸ್ಟರ್ ಯೂಸರ್ ID ಪಾಸ್ವರ್ಡನ್ನು ಎಂಟ್ರ್ ಮಾಡಿದ ನಂತರ ನೀವು ಲಾಗಿನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯೂಸರ್ ID ಪಾಸ್ವರ್ಡನ್ನು ಹಾಕಿಕೊಂಡು ಲಾಗಿನ್ ಆದ ನಂತರ ನಿಮಗೆ GDS ಆನ್ಲೈನ್ ಎಂಗೇಜ್ಮೆಂಟ್ ಪೋರ್ಟಲ್ ಓಪನ್ ಆಗುತ್ತದೆ. ಪೋರ್ಟಲ್ನಲ್ಲಿ ಈ ರೀತಿಯಾಗಿ ವಿವರಣೆಗಳನ್ನು ಕೊಟ್ಟಿರ್ತಾರೆ. ಭಾರತೀಯ ಅಂಚೆ ಇಲಾಖೆ APT 2.0 ತುಂಬ ಶ್ರಮವನ್ನು ವಹಿಸಿಕೊಂಡು ಈ ಒಂದು ತಂತ್ರಾಂಶವನ್ನು ಇಲಾಖೆಗೆ ನೀಡಿದೆ. ಹಾಗೆಯೇ ಈ ತಂತ್ರಾಂಶವು ಉಪಯೋಗಿಸುವವರಿಗೆ ತುಂಬ ಅನುಕೂಲವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ. ಇಲ್ಲಿ ನೀವು ಅಪ್ಲೈ ಆನ್ಲೈನ್ ಕಾರ್ಡನ್ನು ಕ್ಲಿಕ್ ಮಾಡಿಕೊಳ್ಬೇಕು. ಅಪ್ಲೈ ಆನ್ಲೈನ್ ಕಾರ್ಡನ್ನು ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಅಪ್ಲೈ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಇಲ್ಲಿ ಸೆಲೆಕ್ಷನ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಗ್ರಾಮೀಣ್ ಡಾಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಮಾಹಿತಿಗಳನ್ನು ನೋಡಿ. 1, 2, 3, 4 ಘಟ್ಟಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಪರ್ಸನಲ್ ಡೀಟೇಲ್ಸು ಆಲ್ರೆಡಿ ನಾವು ಈಗಾಗಲೇ ಕೆಲವೊಂದು ಮಾಹಿತಿಗಳನ್ನು ಪರ್ಸನಲ್ ಡೀಟೇಲ್ಸ್ನಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಪರ್ಸನಲ್ ಡೀಟೇಲ್ಸ್ ಕಂಪ್ಲೀಟ್ ಆದ ನಂತರ ಇನ್ ಪ್ರೋಗ್ರೆಸ್ ರೆಡ್ ಇದೆ, ಇದು ಗ್ರೀನ್ ಆಗುತ್ತೆ.
ತದನಂತರ ಎಜುಕೇಷನ್ ಡೀಟೇಲ್ಸನ್ನು ನೀವು ಫುಲ್ಫಿಲ್ ಮಾಡ್ಕೋಬೇಕು. ನಂತರ ಪೋಸ್ಟ್ ಪ್ರಿಫರೆನ್ಸನ್ನು ಮಾಡ್ಕೊಳ್ಬೇಕು. ಇದಾದ ಮೇಲೆ ಅಪ್ಲೋಡ್ ಫೋಟೋ ಮತ್ತು ಸಿಗ್ನೇಚರ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಇದನ್ನು ಸರಿಯಾಗಿ ನೀವು ಕ್ರಾಫ್ಟ್ ಮಾಡ್ಕೊಂಡಿಟ್ಟರೆ ನಿಮಗೆ ಅಪ್ಲೋಡ್ನಲ್ಲಿ ಯಾವುದೇ ಸಮಸ್ಯೆಗಳನ್ನು ಇದು ತೋರೋದಿಲ್ಲ. ಬನ್ನಿ ಇವಾಗ ಪರ್ಸನಲ್ ಡೀಟೇಲ್ಸ್ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಎಂಟ್ರ್ ಮಾಡಿಕೊಳ್ಬೇಕಿದೆ, ಅದನ್ನು ನೋಡೋಣ. ಪರ್ಸನಲ್ ಡೀಟೇಲ್ಸನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ. ಪರ್ಸನಲ್ ಡೀಟೇಲ್ಸ್ನಲ್ಲಿ ಅದರ್ ಡೀಟೇಲ್ಸ್ಗಳನ್ನು ಕೇಳಿದ್ದಾರೆ. ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಮತ್ತು PWBD, ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್, ಇಷ್ಟು ವಿವರಗಳನ್ನು ನಾವು ಡಾಟಾ ಎಂಟ್ರಿ ಮಾಡಿಕೊಳ್ಬೇಕು. ನಾನು ಕಂಪ್ಲೀಟಾಗಿ ಡಾಟಾ ಎಂಟ್ರಿ ಮಾಡಿ ನಿಮಗೆ ಮುಂದಿನ ಹಂತವನ್ನು ತೋರಿಸ್ತೀನಿ. ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮ್ಯಾರಿಡ್ನಲ್ಲಿ ನೀವು ಮ್ಯಾರಿಡನ್ನು ಅಥವಾ ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡು, ಸಿಂಗಲ್ ಇದ್ದರೆ ಸಿಂಗಲ್ಲು, ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವು ಫಾಲೋ ಮಾಡ್ಕೊಳ್ಳಿ. PWBD ಏನಾದರೂ ಇದ್ದರೆ ಅದನ್ನು ನೀವು ಎಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ನಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಏನಾದರೂ ಇದ್ದರೆ, ನೀವು ಉದ್ಯೋಗ ಮಾಡ್ತಾ ಇದ್ದರೆ ಅದ್ರ ಕುರಿತಾಗಿ ಮಾಹಿತಿಗಳನ್ನು ಕೊಡಬೇಕು, ಇಲ್ಲ ಅಂತಂದರೆ ನೋವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಉಳಿದದ್ದನ್ನು ನಾನು ಇಲ್ಲಿ ನಿಮಗೆ ವಿಡಿಯೋನಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋವನ್ನು ಸ್ಕಿಪ್ ಮಾಡಿಕೊಂಡು ಡಾಟಾನ ಫುಲ್ಫಿಲ್ ಮಾಡ್ಕೊಳ್ತೀನಿ. ಅಡ್ರೆಸ್ ಡೀಟೇಲ್ಸ್ನಲ್ಲಿ ಪ್ರೆಸೆಂಟ್ ಅಡ್ರೆಸ್, ನಿಮ್ಮ ಆಧಾರ್ನಲ್ಲಿರುವಂತೆ ಪ್ರೆಸೆಂಟ್ ಅಡ್ರೆಸ್ಸನ್ನು ಎಂಟ್ರ್ ಮಾಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಇದ್ದರೆ ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತ ಇದೆ, ಇದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ಇದು ಆಟೋ ಫೆಚ್ ಆಗಿ ಫುಲ್ಫಿಲ್ ಆಗುತ್ತದೆ. ಹಾಗೆ ಇನ್ನುಳಿದ ವಿಷಯಗಳು ಪಿನ್ ಕೋಡು, ಸಿಟಿ, ಸ್ಟೇಟ್, ಡಿಸ್ಟ್ರಿಕ್ಟ್ ಇವುಗಳನ್ನು ನೀವು ಎಂಟರ್ ಮಾಡಿಕೊಳ್ಬೇಕಾಗುತ್ತದೆ. ಪ್ರೆಸೆಂಟ್ ಅಡ್ರೆಸ್ ಎಂಟ್ರ್ ಮಾಡುವಾಗ ಒಂದು ವಿಷಯನ ಗಮನಿಸಬೇಕು, ನೀವು ಯಾವುದೇ ರೀತಿಯ ಹೆಚ್ಚುವರಿ ಕ್ಯಾರೆಕ್ಟ್ರನ್ನು ಇಲ್ಲಿ ಎಂಟ್ರಿ ಮಾಡುವಂಗಿಲ್ಲ. ಡಾಟ್ ಇರ್ಬೋದು, ಕೊಮ ಇರ್ಬೋದು, ಹೆಚ್ಚಿನ ಸ್ಪೇಸನ್ನು ಬಿಡುವಂಥದ್ದು ಯಾವುದನ್ನು ಮಾಡುವಂತಿಲ್ಲ. ಸರಿಯಾಗಿ ನೀವು ಅದನ್ನು ವ್ಯವಸ್ಥಿತವಾಗಿ ಫುಲ್ಫಿಲ್ ಮಾಡ್ಕೊಳ್ಳಿ. ಡಾಟಾನ ಫೀಲ್ಡ್ ಆದ ನಂತರ ನೀವು ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿಕೊಳ್ಬೇಕು. ಪರ್ಸನಲ್ ಡಾಟಾ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಯಿತು. ಡಾಟಾ ಅಪ್ಡೇಟ್ ಆದ ನಂತರ ನಿಮಗೆ ಪರ್ಸನಲ್ ಡೀಟೇಲ್ಸ್ ಕಂಪ್ಲೀಟೆಡ್ ಇದು ಗ್ರೀನ್ ಆಗಿ ನಿಮಗೆ ಬ್ಲಿಂಕ್ ಆಗ್ತಾಯಿದೆ. ಈಗ ಮುಂದುವರೆದು ಎಜುಕೇಷನ್ ಡೀಟೇಲ್ಸ್ ಇದೆ, ಇದನ್ನು ನಾವು ನೋಡೋಣ. ಎಜುಕೇಷನಲ್ ಡೀಟೇಲ್ಸ್ ಬಹಳ ಮಹತ್ವವಾದದ್ದು. ನಿಮ್ಮ SSLC ಅಂಕಪಟ್ಟಿಯನ್ನು ನೀವು ಅನುಗುಣವಾಗಿಟ್ಕೊಂಡು ಈ ಎಲ್ಲ ಡಾಟಾನ ಫುಲ್ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಗಮನಿಸಬೇಕಾದಂಥ ಪ್ರಮುಖ ವಿಷಯಗಳು, ನೀವು ಸೆಲೆಕ್ಟ್ ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸರ್ಕಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ದ ಬೋರ್ಡ್, ಇಲ್ಲಿ ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ. ಬೋರ್ಡನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸುಮಾರು ಬೋರ್ಡ್ಗಳಿಲ್ಲಿ ಶೋನ್ ಆಗ್ತವೆ, ಅವುಗಳನ್ನು ನೀವು ಸರಿಯಾಗಿ ಚೂಸ್ ಮಾಡಿಕೊಳ್ಬೇಕು ನಿಮ್ಮ ಬೋರ್ಡ್ ಯಾವುದೆಂದು. ನಾನಿಲ್ಲಿ ಕರ್ನಾಟಕ ಸರ್ಕಲನ್ನು ಚೂಸ್ ಮಾಡಿ ಒಂದು ಎಕ್ಸಾಂಪಲನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎರಡು 2016 ನಾನು ಹಾಕ್ಕೊಂಡು ಇಲ್ಲಿ ಬೋರ್ಡನ್ನು ನಾನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೆಲ್ಲ ಬೋರ್ಡ್ಗಳು ಇಲ್ಲಿ ಶೋನ್ ಆಗ್ತವೆ. ನೀವು ತೆಗೆದುಕೊಳ್ಳಬೇಕಾಗಿರುವಂಥದ್ದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014ರಿಂದ 2024, 2014ರಿಂದ 2024ರವರೆಗೆ ಅಭ್ಯಾಸವನ್ನು ಮಾಡಿದಂಥವರು, SSLCಯನ್ನು ಪಾಸ್ ಮಾಡಿದಂಥವರು ಇದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾಗಿದೆ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನೂ ಒಂದು ಮಹತ್ವದ ಮಾಹಿತಿ ಇದೆ. ನೀವು SSC ಮೆಮೊ ನಂಬರ್, ನಿಮ್ಮ
SSLC ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಳ್ಬೇಕು. ಇದು ನಿಮಗೆ ತಿಳಿದಿರಲಿ. SSLC ಅಂಕಗಳನ್ನು ನಾವು ಇಲ್ಲಿ ನಮೂದಿಸಿಕೊಳ್ಳಬೇಕಾಗುತ್ತದೆ. ಸಬ್ಜೆಕ್ಟ್ ಅಪ್ಟೈನ್ ಮಾರ್ಕ್ಸ್, ಸೈನ್ಸ್ ವಿಷಯದಲ್ಲಿ ನೀವು ಎಷ್ಟು ಅಂಕಗಳನ್ನು ಹೊಂದಿದ್ದೀರಾ, ಅದನ್ನು 100ಕ್ಕೆ ಎಷ್ಟು ಅಂಕಗಳು ಬಂದಿದೆ ಅವುಗಳನ್ನು ನೀವು ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಳಿ. ಎರಡನೇದಾಗಿ ಫಸ್ಟ್ ಲ್ಯಾಂಗ್ವೇಜ್, ನಿಮ್ಮ ಶಿಕ್ಷಣದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮದವರಿಗೆ ಕನ್ನಡ ಪ್ರಥಮ ಭಾಷೆಯಾಗಿರುತ್ತದೆ. 125 ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನು ಹೊಂದಿದ್ದೀರಾ ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮೂರನೆಯದು ಮ್ಯಾಥಮೆಟಿಕ್ಸ್, 100ಕ್ಕೆ ಎಷ್ಟು ಅಂಕಗಳನ್ನು ಹೊಂದಿದ್ದೀರಾ ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ನಾಲ್ಕನೇದಾಗಿ ಸೋಷಿಯಲ್ ಸೈನ್ಸ್, 100ಕ್ಕೆ ಒಟ್ಟು ಅಂಕಗಳನ್ನು ಎಷ್ಟು ಪಡ್ಕೊಂಡಿದ್ದೀರಾ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಐದನೇದಾಗಿ ಇಲ್ಲಿ ಚೂಸ್ ಸಬ್ಜೆಕ್ಟ್ ಇದೆ. ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷನ್ನು ನೀವು ತೆಗೆದುಕೊಂಡಿದ್ದರೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಚೂಸ್ ಮಾಡಿಕೊಳ್ಳ್ರಿ. ಕನ್ನಡ ಮಾಧ್ಯಮದವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತದೆ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಪಡೆದುಕೊಂಡಂಥ ಅಂಕಗಳನ್ನು ಹಾಕ್ಕೊಳ್ಬೇಕು ಸೆಕೆಂಡ್ ಲ್ಯಾಂಗ್ವೇಜಿಗೆ. ನಂತರ ಚೂಸ್ ಸಬ್ಜೆಕ್ಟ್ ಅಂತ ಇದೆ, ಇಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಕುರಿತಾಗಿ ಕೇಳಿದ್ದಾರೆ. ಥರ್ಡ್ ಲ್ಯಾಂಗ್ವೇಜ್ ನಿಮ್ಮದು ಯಾವುದಿದೆ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮದವರಿಗೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಇರುತ್ತದೆ. ಔಟ್ ಆಫ್ 100 ಅಂಕಗಳಿಗೆ ನೀವು ಪಡೆದುಕೊಂಡಂಥ ಅಂಕಗಳನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದ ನಂತರ CGPA ಸ್ಕೋರ್ ಇಫ್ ಅಪ್ಲಿಕೇಬಲ್, ಇದನ್ನು ಏನು ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ನಂತರ ನೀವು ಕನ್ನಡ, ಇಂಗ್ಲೀಷ್, ಹಿಂದಿ ಹೊರತುಪಡಿಸಿ ಮತ್ತಾವುದಾದ್ರೂ ಭಾಷೆಗಳನ್ನು ನೀವು ಅಭ್ಯಾಸಿಸಿದರೆ ಇದನ್ನು ನೀವು ಎಸ್ ಎಂದು ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ನೀಡಿ. ವಿಶೇಷವಾಗಿ ಯಾರು ಕೂಡ ಅಡಿಷ್ನಲ್ ಆಗಿ ಯಾವುದೇ ಭಾಷೆಗಳನ್ನು ಅಭ್ಯಾಸ ಮಾಡಿರೋದಿಲ್ಲ, ಅದಕ್ಕೋಸ್ಕರ ಅದು ನೋ ಅಂತಲೇ ಇರಲಿ. ಎಜುಕೇಷನ್ ಡೀಟೇಲ್ಸನ್ನು ಎಂಟ್ರ್ ಮಾಡಿ ಆದ ನಂತರ ಎಲ್ಲವನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಶೈಕ್ಷಣಿಕ ಮಾಹಿತಿಯನ್ನು ನೀವು ತುಂಬಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ. ಇಷ್ಟಾದ ಮೇಲೆ ಎರಡನೇ ಹಂತದಲ್ಲಿ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಕಂಪ್ಲೀಟೆಡ್ ಇದು ಗ್ರೀನಾಗಿ ಬ್ಲಿಂಕ್ ಆಗ್ತಾಯಿದೆ. ಇನ್ನು ಮುಂದೆ ಪೋಸ್ಟ್ ಪ್ರಿಪೇರೆನ್ಸ್, ಇದು ಬಹಳ ಮಹತ್ವದ್ದು, ಇನ್ ಪ್ರೋಗ್ರೆಸ್ನಲ್ಲಿದೆ. ಇದನ್ನೀಗ ನಾವು ಫುಲ್ಫಿಲ್ ಮಾಡೋಣ. ಇಲ್ಲಿ ನೀವು ಸೆಲೆಕ್ಟ್ ಸರ್ಕಲ್, ಫಾರ್ ಎಕ್ಸಾಂಪಲ್ ಆಗಿ ನಾನು ಕರ್ನಾಟಕ ಸರ್ಕಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೆಲೆಕ್ಟ್ ಡಿವಿಷನ್, ನೀವು ಯಾವ ಡಿವಿಷನನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಆ ಡಿವಿಷನನ್ನು ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಡಿವಿಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಆಯ್ಕೆಯ ಡಿವಿಷನನ್ನು ನೀವು ಆಯ್ಕೆ ಮಾಡಿಕೊಂಡು ನಂತರ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿಕೊಳ್ಬೇಕು. ಪೋಸ್ಟ್ ಪ್ರಿಫರೆನ್ಸನ್ನು ನೀವು ನೀಡುವಾಗ ನೀವು ಸುಮಾರು ಆಯ್ಕೆಗಳನ್ನು ಇಲ್ಲಿ ಕೊಡ್ಬೋದು. ಇದಕ್ಕೆ ಇಂತಿಷ್ಟೇ ಲಿಮಿಟ್ ಅಂತೇನಿಲ್ಲ. ನಿಮಗೆ ಎಷ್ಟು ಪ್ರಿಫರೆನ್ಸನ್ನು ನೀಡಬೇಕು ಅನ್ನುವಂಥ ನಿಮ್ಮ ವಿಚಾರವಿದೆಯೋ ಅಷ್ಟು ಆಯ್ಕೆಗಳನ್ನು ನೀವು ಇಲ್ಲಿ ಪಡೆದುಕೊಳ್ಬೋದು. ನಾನಿಲ್ಲಿ ಮ್ಯಾಕ್ಸಿಮಮ್ ಆಯ್ಕೆಗಳನ್ನು ನೀಡಿ ಅಪ್ಲಿಕೇಶನ್ನ ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಡಾಟಾ ಎಲ್ಲ ಕಂಪ್ಲೀಟ್ ಆದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟನ್ನು ನೀವು ಕ್ಲಿಕ್ ಮಾಡಿಕೊಳ್ಬೇಕು. ಇಷ್ಟಾದ ಮೇಲೆ ನಿಮಗೆ ಮೆಸೇಜ್ ಅಲರ್ಟ್ ಆಗುತ್ತದೆ, ಪ್ರಿಫರೆನ್ಸ್ ಫಾರ್ಮ್ ಸೇವ್ಡ್ ಸಕ್ಸಸ್ಫುಲ್ಲಿ. ಈಗ ನೋಡಿ, ಪೋಸ್ಟ್ ಪ್ರಿಫರೆನ್ಸ್ ಕಂಪ್ಲೀಟೆಡ್ ಇದು ಗ್ರೀನ್ ಆಗಿ ನಿಮಗೆ ಬ್ಲಿಂಕ್ ಆಗ್ತಾಯಿದೆ. ಇನ್ನು ಕೊನೆಯದಾಗಿ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್, ಇದು ಬಹಳ ಮಹತ್ವದ್ದು. ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್, ನೀವು ಸರಿಯಾದ ಕ್ರಮದಲ್ಲಿ ಅದನ್ನು ಕ್ರಾಪ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆದರೆ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಇಲ್ಲಿ ಅದು ಕೊಡುವುದಿಲ್ಲ. ನಾನು ನಿಮಗೆ ಕ್ರಾಪ್ ಮಾಡೋ ಕುರಿತಾಗಿ ಮಾಹಿತಿಯನ್ನು ನೀಡಿದ್ದೇನೆ, ನೀವು ಅದನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು,
ಫೋಟೋ ಮತ್ತು ಸಿಗ್ನೇಚರ್ ನಮಗೆ ರೆಡ್ ರಿಮಾರ್ಕನ್ನು ತೋರಿಸ್ತಾ ಇದೆ. ಯಾಕೆಂದರೆ ನಾನು ಇಲ್ಲಿ ಬೇರೆ ಒಂದು ಫೋಟೋವನ್ನು ಬೇರೆ ಒಂದು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಅದು ಸರಿಯಾದ ಸೈಜ್ನಲ್ಲಿ ಇಲ್ಲದೇ ಇರೋ ಕಾರಣದಿಂದ ಅದು ಎರರನ್ನು ಶೋನ್ ಮಾಡ್ತಾಯಿದೆ. ನೀವು ಸರಿಯಾದ ಕ್ರಮದಲ್ಲಿ ಅದನ್ನು ಕ್ರಾಪ್ ಮಾಡಿಕೊಂಡಿದ್ರೆ ಈ ರೀತಿಯಾದ ಯಾವುದೇ ಎರರ್ಗಳು ಬರೋದಿಲ್ಲ. ನಿಮಗೆ ಇನ್ ಕೇಸ್ ಏನಾದರೂ ಎರರ್ಗಳು ಬರ್ತಾಯಿದೆ ಅಂತಂದರೆ ನೀವೇನೋ ಮಿಸ್ಟೇಕ್ ಮಾಡಿದ್ದೀರ ಅಂತ ಅದನ್ನು ನೀವು ಗಮನಿಸ್ಕೊಳ್ಬೇಕು. ಬನ್ನಿ, ಈಗ ನಾನು ಸರಿಯಾದ ಕ್ರಮದಲ್ಲಿ ಕ್ರಾಪ್ ಮಾಡಿಟ್ಟಿರುವಂಥ ಫೋಟೋ ಮತ್ತು ಸಿಗ್ನೇಚರನ್ನು ಇಲ್ಲಿ ಚೂಸ್ ಮಾಡ್ಕೊತೀನಿ. ನೋಡಿ, ನಾನು ಸರಿಯಾದ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ರೀತಿಯ ಎರರ್ ರಿಮಾರ್ಕ್ ಇಲ್ಲಿ ಶೋನ್ ಆಗ್ತಾಯಿಲ್ಲ. ಅಂದರೆ ನಮ್ಮ ಫೋಟೋ ಮತ್ತು ಸಿಗ್ನೇಚರು ಸರಿಯಾದ ಗಾತ್ರದಲ್ಲಿ ಫೈಲ್ ಆಗಿದೆ ಅಂತ ಅರ್ಥ. ಇಷ್ಟಾದ ಮೇಲೆ ಡಿಕ್ಲರೇಷನ್ಸ್ ಇದೆ. ಡಿಕ್ಲರೇಷನ್ಸನ್ನು ನೀವು ಓದ್ಕೊಂಡು ತಿಳ್ಕೊಳ್ಬೋದು. ಬಹುಮುಖ್ಯವಾಗಿ ಐ ಕನ್ಫರ್ಮ್ ದ್ಯಾಟ್ ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಟು ದ ಅಬವ್ ಡಿಕ್ಲರೇಷನ್ಸ್, ಇದನ್ನು ನೀವು ಟಿಕ್ ಮಾಡ್ಕೊಳ್ಬೇಕು. ನಂತರ ಪ್ರಿವ್ಯೂವನ್ನು ನೀವು ಚೆಕ್ ಮಾಡ್ಕೊಳ್ತೀರಂದರೆ ಒಂದು ಸಾರಿ ಪ್ರಿವ್ಯೂವನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಪ್ರಿವ್ಯೂವನ್ನು ಕ್ಲಿಕ್ ಮಾಡ್ತೀನಿ. ಪ್ರಿವ್ಯೂವನ್ನು ನೀವು ಕ್ಲಿಕ್ ಮಾಡಿಕೊಂಡಾಗ ಪ್ರಿವ್ಯೂ ಎಲ್ಲ ಓಪನ್ ಆಗುತ್ತೆ. ಪ್ರಿವ್ಯೂನ ಕೊನೆ ಭಾಗವಾದ ಡಿಕ್ಲರೇಷನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಏನಾದರೂ ಎಡಿಟ್ ಮಾಡಬೇಕಂತ ಏನಾದರೂ ಇದ್ದರೆ ಎಡಿಟ್ ಅಪ್ಲಿಕೇಶನ್ಸ್ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಎಡಿಟಿಗೆ ಅವಕಾಶ ಮಾಡಿಕೊಡ್ತದೆ. ಎಲ್ಲವೂ ಸರಿಯಾಗಿದೆ ಎಂದು ನೀವು ಪರಿಶೀಲನೆ ಮಾಡಿದರೆ ಸಬ್ಮಿಟ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಾವು ಸಬ್ಮಿಟ್ ಅಪ್ಲಿಕೇಶನನ್ನು ಮಾಡೋಣ. ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದ ನಂತರ ನೀವು PDF ಡೌನ್ಲೋಡ್ ಮಾಡಿಕೊಳ್ಳಿ. PDF ಡೌನ್ಲೋಡ್ ಮಾಡಿಕೊಳ್ಳೋದಕ್ಕಾಗಿ ಆನ್ಲೈನ್ GDS ಎಂಗೇಜ್ಮೆಂಟ್ ಪೋರ್ಟಲ್ನಲ್ಲಿ ಮೈ ಅಪ್ಲಿಕೇಶನ್ ಕಾರ್ಡನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GDS ಅಪ್ಲಿಕೇಶನ್ನ ಸಂಪೂರ್ಣ ವಿವರವಾದ PDF ಮಾಹಿತಿಯು ಲಭ್ಯವಿದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಇದಿಷ್ಟು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ GDS ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕುವುದು ಎನ್ನುವ ಬಗ್ಗೆ ನೀಡಿದ್ದೇನೆ. ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.